ಮತ್ತು ಮೈಲೇಜ್ ಚೆನ್ನಾಗಿ ಬರಬೇಕು 2 ಸ್ಟ್ರೋಕಲ್ಲಿ ಅಂತಂದರೆ 2 ಸ್ಟ್ರೋಕು ಇಂಜಿನ್ನು ವಾಲ್ವೋ ಕಾರ್ಬೋರೇಟರ್ ತಗೊಬೇಕಾಗುತ್ತೆ ಅಥವಾ ಸ್ಟೇಬಲ್ ಕಾರ್ಬೋರೇಟರ್ ಇರ್ತಕ್ಕಂಥ ಬ್ರಷ್ ಕಟರ್ಗಳನ್ನ ತಗೊಬೇಕಾಗುತ್ತೆ. 143 ಮಾಡಲ್ ಅಂತ ಕರಿತೀವಿ. ಆ ಮಾಡಲ್ಗಳು ತಗೊಂಡ್ರೆ ಮೈಲೇಜು 2 ರಿಂದ 3 ಅವರ್ ಕಂಪ್ಲೀಟಾಗಿ ಸಿಗುತ್ತೆ. ಮತ್ತು ಎಲ್ಲ ಬ್ರಷ್ ಕಟರು 2 ರಿಂದ 3 ಅವರ್ ಬರಲ್ಲ. ಕೆಲವೊಂದು ಮಾಡಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ವಾಲ್ವೋ ಕಾರ್ಬೋರೇಟರ್, ಸ್ಟೇಬಲ್ ಕಾರ್ಬೋರೇಟರ್, 143 ಮಾಡಲ್ಲು, ಈ ಥರ ಮಾಡಲ್ಗಳ ಮೇಲೆ ಇದು ಮೈಲೇಜ್ ಡಿಪೆಂಡ್. ಈಗ 6,500 ಮಾಡಲ್ ಇದೆ, 7,500 ಮಾಡಲ್ ಇದೆ, 8,500 ಮಾಡಲ್ ಇದೆ, 9,500 ಮಾಡಲ್ ಇದೆ, 11,000 ಮಾಡಲ್ ಇದೆ, 13,000 ಇದೆ, 14,000 ಇದೆ, 15,000 ಇದೆ, 16,000 ಇದೆ. ಈಗ 6,500 ರಿಂದ 16,000 ತನಕ ಮಾಡಲ್ ಅವೈಲೇಬಿಲಿಟಿ ಸಿಗುತ್ತೆ. ಸಲ ವಿಸಿಟ್ ಮಾಡಿದ್ರೆ ಇಲ್ಲಿ ಡೆಮೋ ಕೂಡ ನೋಡ್ಬೋದು. ಡೆಮೋ ನೋಡಿ ನಿಮಗೆ ಇಷ್ಟವಾದರೆ ತಾಂಡೋಬೋದು. ಎಲ್ಲದರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗ್ರಾಸ್ ಕಟರು ಅಥವಾ ವೀಡ್ ಕಟರು ಅಥವಾ ಬ್ರಷ್ ಕಟರು ಅಂತ ಏನು ಕರಿತೀವಿ ಅದ್ರದ್ದು ಪ್ರೈಸು ಹಾಗೂ ಅದ್ರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಶ್ರೀ ರಂಗನಾಥ ಅಗ್ರಿಕೇರ್ ಅಂತೇಳಿ ಬೀರೂರು ರಾಜಂಪುರ ರೋಡಲ್ಲಿ ನಮ್ಮ ಅಂಗಡಿ ಬರುತ್ತೆ. ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೀರೂರು ರಾಜಂಪುರ ರೋಡಲ್ಲಿ ಎರೆಹಳ್ಳಿನ ಗ್ರಾಮದಲ್ಲಿ ಹೈವೇ ಪಕ್ಕದಲ್ಲಿ ಅಂಗಡಿ ಬರುತ್ತೆ. ಒಂದ್ಸಲ ವಿಸಿಟ್ ಮಾಡಿದ್ರೆ ಇಲ್ಲಿ ಡೆಮೋ ಕೂಡ ನೋಡ್ಬೋದು. ಡೆಮೋ ನೋಡಿ ನಿಮಗೆ ಇಷ್ಟವಾದರೆ ತಗೊಂಡೋಗ್ಬೋದು, ಇಲ್ಲ ವಾಪಸ್ ಕೂಡ ಹೋಗ್ಬೋದು. ನಮ್ಮಲ್ಲಿ ಈಗ ಬ್ರಷ್ ಕಟರ್ ಅಂತ ರೇಂಜಸ್ ಅಂತ ಸ್ಟಾರ್ಟ್ ಆದಾಗ 6,500ರಿಂದಲೂ ಬ್ರಷ್ ಕಟರ್ ರೇಂಜಸ್ ಸ್ಟಾರ್ಟ್ ಆಗುತ್ತೆ. ಈಗ 6,500 ಮಾಡಲ್ ಇದೆ, 7,500 ಮಾಡಲ್ ಇದೆ, 8,500 ಮಾಡಲ್ ಇದೆ, 9,500 ಮಾಡಲ್ ಇದೆ, 11,000 ಮಾಡಲ್ ಇದೆ, 13,000 ಇದೆ, 14,000 ಇದೆ, 15,000 ಇದೆ, 16,000 ಇದೆ. ಈಗ 6,500 ರಿಂದ 16,000 ತನಕ ಮಾಡಲ್ ಅವೈಲೇಬಿಲಿಟಿ ಸಿಗುತ್ತೆ. ಈಗ ಎಲ್ಲದನ್ನೂ ಮಾಹಿತಿ ಹೇಳಿದ್ರೆ ರೈತರಿಗೆ ಕನ್ಫ್ಯೂಷನ್ ಆಗುತ್ತೆ. ಈಗ ಕೆಲವೊಂದು ಮಾಡೆಲ್ಗಳು ಮಾತ್ರ ತೋರಿಸ್ತಾ ಇದ್ದೀವಿ ಇಲ್ಲಿ. ಈಗ ಅಂದರೆ ಸ್ಟಾಕ್ ಅವೈಲೇಬಿಲಿಟಿ ಇದೆ, ಬಟ್ ಆದರೂ ಕೆಲವೊಂದು ಮಾಡೆಲ್ನ ಮಾತ್ರ ತೋರಿಸ್ತಾ ಇದ್ದೀವಿ ಇಲ್ಲಿ. ಈಗ 6,500 7,500 ರೇಂಜಲ್ಲಿ ಇರೋಕ್ಕಂಥ ಬ್ರಷ್ ಕಟರ್ ಇದು ಬಂದು ಮೈಲೇಜು. ಈಗ ಕೆಲವರು ಕೇಳ್ತಾರೆ 6,500 7,500ದಲ್ಲಿ ಮೈಲೇಜ್ ಬರುತ್ತೆ ಅಂತ. 6,500 7,500ದಲ್ಲಿ 1 ರಿಂದ 1.5 ಗಂಟೆ ಬರೋತ್ತಿಗೆ ಹೆಚ್ಚು, ಅದಕ್ಕಿಂತ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ. ಮತ್ತು ಮೈಲೇಜ್ ಚೆನ್ನಾಗಿ ಬರಬೇಕು 2 ಸ್ಟ್ರೋಕಲ್ಲಿ ಅಂತಂದರೆ 2 ಸ್ಟ್ರೋಕು ಇಂಜಿನ್ನು ವಾಲ್ವೋ ಕಾರ್ಬೋರೇಟರ್ ತಗೊಬೇಕಾಗುತ್ತೆ ಅಥವಾ ಸ್ಟೇಬಲ್ ಕಾರ್ಬೋರೇಟರ್ ಇರ್ತಕ್ಕಂಥ ಬ್ರಷ್ ಕಟರ್ಗಳನ್ನ ತಗೊಬೇಕಾಗುತ್ತೆ. 143 ಮಾಡಲ್ ಅಂತ ಕರಿತೀವಿ. ಆ ಮಾಡಲ್ಗಳು ತಗೊಂಡ್ರೆ ಮೈಲೇಜು 2 ರಿಂದ 3 ಅವರ್ ಕಂಪ್ಲೀಟಾಗಿ ಸಿಗುತ್ತೆ. ಮತ್ತು ಎಲ್ಲ ಬ್ರಷ್ ಕಟರು 2 ರಿಂದ 3 ಅವರ್ ಬರಲ್ಲ. ಕೆಲವೊಂದು ಮಾಡಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ವಾಲ್ವೋ ಕಾರ್ಬೋರೇಟರ್, ಸ್ಟೇಬಲ್ ಕಾರ್ಬೋರೇಟರ್, 143 ಮಾಡಲ್ಲು, ಈ ಥರ ಮಾಡಲ್ಗಳ ಮೇಲೆ ಇದು ಮೈಲೇಜ್ ಡಿಪೆಂಡ್ ಆಗುತ್ತೆ. ಅದು ಪ್ರೈಸು ಕೂಡ ಅದೇ ರೀತಿ ಇರುತ್ತೆ. ಈಗ ನಮ್ಮಲ್ಲಿ ಈಗ ಅವೈಲೇಬಿಲಿಟಿ ಇರೋದು ಬಂದು ಇದು 6,500 ಸ್ಟಾಕು ಖಾಲಿಯಾಗಿದೆ. ಇದು ಸೇಮ್ ಮಾಡಲ್ ಬರುತ್ತೆ. ಇದು 7,500, ಇದು 9,500, ಮತ್ತು ಇದು 11,000, ಇದು 13,000, ಇದು ಬಂದು 14,000, ಇದು ಬಂದು 15,000. ಅದ್ರ ಪಕ್ಕದ್ದು 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಇದು 16,000 ಮತ್ತು 6,500 ಮಾಡಲ್ಲು ಖಾಲಿಯಾಗಿದೆ, ಅದು ಸ್ಟಾಕ್ ಬರಬೇಕು. ಮತ್ತು 4 ಸ್ಟ್ರೋಕ್ ಇಂಜಿನ್ ಅಂತ ಬಂದಾಗ 4 ಸ್ಟ್ರೋಕ್ ಇಂಜಿನ್ನು ಸ್ಟಾಕ್ ಖಾಲಿಯಾಗಿದೆ ಬರುತ್ತೆ. 4 ಸ್ಟ್ರೋಕ್ ಇಂಜಿನಲ್ಲಿ 2-3 ಮಾಡಲ್ ಸಿಗುತ್ತೆ ನಮ್ಮಲ್ಲಿ. 12,000 ಮಾಡಲ್ ಇದೆ, 14,000 ಮಾಡಲ್ ಇದೆ, 15,000 ಮಾಡಲ್ ಇದೆ. 4 ಸ್ಟ್ರೋಕಲ್ಲಿ ಅದಕ್ಕಿಂತ ಕಡಿಮೆದು ಸಿಗುತ್ತೆ, 10,000 8,000 ಮಾಡಲು ಸಿಗುತ್ತೆ. ಅದು ಬರಬೇಕು, ಸ್ಟಾಕ್ ಖಾಲಿಯಾಗಿದೆ. ಈಗ ಅವೈಲೇಬಿಲಿಟಿ ಇರೋದು 10,000 12,000. ಈಗ ಅವೈಲೇಬಿಲಿಟಿ 12,000 14,000 15,000 ಅವೈಲೇಬಿಲಿಟಿ ಸಿಗುತ್ತೆ. ಅದು ಬಂದು 4 ಸ್ಟ್ರೋಕ್ ಇಂಜಿನಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ. ಅಂದರೆ 2 ರಿಂದ 3 ಅವರ್ ಕೂಡ ಮೈಲೇಜ್ ಬರುತ್ತೆ. ಬಟ್ ಏನಪ್ಪ ಅಂದರೆ ಸ್ಪೀಡ್ ಕಡಿಮೆ ಇರುತ್ತೆ, ವೈಬ್ರೇಷನ್ ಕಡಿಮೆ ಇರುತ್ತೆ. ಈಗ ಕೆಲವರು ರೈತರು ಕೇಳ್ತಾರೆ, ನನಗೆ ವೈಬ್ರೇಷನ್ ಹಿಡಿಯೋಕ್ಕಾಗಲ್ಲ, 2 ಸ್ಟ್ರೋಕ್ ಹಿಡಿಯೋಕ್ಕಾಗಲ್ಲ, ಮೈಲೇಜ್ ಚೆನ್ನಾಗಿ ಬರಬೇಕು ಅಂದರೆ 4 ಸ್ಟ್ರೋಕ್ ತಗೊಳ್ಳಿ ಅಂತೇಳಿ ರೆಕಮೆಂಡ್ ಮಾಡ್ತೀವಿ. ಇಲ್ಲ ನಮಗೆ ಮೈಲೇಜ್ ಕಡಿಮೆ ಡ್ರಾಪ್ ಆದರೂ ಪರವಾಗಿಲ್ಲ, ಸ್ಪೀಡ್ ಇರಬೇಕು ಅಂದರೆ 2 ಸ್ಟ್ರೋಕ್ ತಗೊಳ್ರಿ ಅಂತೇಳಿ ಹೇಳ್ತೀವಿ. 2 ಸ್ಟ್ರೋಕು 4 ಸ್ಟ್ರೋಕು ಕೆಲಸ ವೇರಿ ಇರುತ್ತೆ. ಈಗ ಮೈಲೇಜ್ ಲೆಕ್ಕ ಹಾಕೊಂಡ್ರೆ 4 ಸ್ಟ್ರೋಕಿಗೆ ಹೋಗಿ ಅಂತ ಹೇಳ್ತೀವಿ. ಇಲ್ಲ ವೈಬ್ರೇಷನ್ ಹಿಡಿಯೋಕ್ಕಾಗಲ್ಲ ಅಂದರೆ 4 ಸ್ಟ್ರೋಕ್ ತಗೊಳ್ರಿ ಅಂತ ಹೇಳ್ತೀವಿ. ವೈಬ್ರೇಷನ್ ಬಂದರೂ ಪರವಾಗಿಲ್ಲ, ನಾವು ಹೊಡಿತೀವಿ ಅಂತಂದರೆ 2 ಸ್ಟ್ರೋಕ್ ತಗೊಂಡ್ರೆ ಉತ್ತಮ. 2 ಸ್ಟ್ರೋಕಲ್ಲಿ ನಮ್ಮಲ್ಲಿ 6,500ದಿಂದ 16,000ವರೆಗೂ ಮಾಡಲ್ಗಳು ಅವೈಲೇಬಿಲಿಟಿ ಸಿಗುತ್ತೆ. ಮತ್ತು ಸ್ಪೇರ್ ಅಂತ ಬಂದಾಗ ಬ್ರಷ್ ಕಟರ್ ಸ್ಪೇರ್ಸು ಪ್ರತಿಯೊಂದು ಅವೈಲೇಬಿಲಿಟಿ ಇರುತ್ತೆ. ಇದು ಟಾಪೆಂಗೋ ಅಂತ ಬಂದಾಗ ಚೈನ್ ಟಾಪೆಂಗೋ ಇದೆ. ಮತ್ತು ನಾರ್ಮಲ್ ಟಾಪೆಂಗೋಗಳಲ್ಲಿ 5-6 ವೇರಿಯಂಟ್ ಸಿಗುತ್ತೆ. ಅಂದರೆ ಇದು 250 ರೂಪಾಯಿನಿಂದ ಹಿಡಿದು 800 ರೂಪಾಯಿ ತನಕ ಟಾಪೆಂಗೋ ಸಿಗುತ್ತೆ. ಮತ್ತು ಇದು ಕೆಲವರು ಅಟ್ಯಾಚ್ಮೆಂಟ್ ಕೇಳಿದ್ರು, ಇದು ಕಳೆ ಕೀಳಲಿಕ್ಕೆ ಅಟ್ಯಾಚ್ಮೆಂಟ್ ಕೇಳಿದ್ರು, ಇದು ಕೂಡ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಮತ್ತು ಇದು ಗಟ್ಟಿ ಇರೋ ಜಾಗದಲ್ಲಿ ಹೊಡಿಲಿಕ್ಕೆ ಬ್ರಷ್ ಕಟರ್ದು ಯಾವುದೇ ರೀತಿ ಸ್ಪೇರ್ ಆಗಿರ್ಬೋದು, ಅಟ್ಯಾಚ್ಮೆಂಟ್ಸ್ ಆಗಿರ್ಬೋದು ನಮ್ಮಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ. ಮತ್ತು ರೋಪು ಕೂಡ 4-5 ಥರ ವೇರಿಯಂಟ್ ರೋಪ್ ಸಿಗುತ್ತೆ ನಮ್ಮಲ್ಲಿ. ಈ ಕೆಲವರು ಟ್ರಾನ್ಸ್ಪರೆಂಟ್ ಕೇಳ್ತಾರೆ, ಕೆಲವರು ನಾರ್ಮಲ್ ಕೇಳ್ತಾರೆ. ಎಲ್ಲ ಥರದ್ದು ರೋಪು ನಮ್ಮಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ. ಮತ್ತು ಹೆಲ್ಮೆಟ್ ಸಿಗುತ್ತೆ. ಬ್ರಷ್ ಕಟರಿಗೆ ಸಂಬಂಧಪಟ್ಟ ಎಲ್ಲ ಅಟ್ಯಾಚ್ಮೆಂಟ್ಗಳು, ಸ್ಪೇರ್ಗಳು ನಮ್ಮಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ. ಬ್ರಷ್ ಕಟರ್ ಅಂತ ಬಂದಾಗ ಯಾವ ಕ್ವಾಲಿಟಿ ಕೇಳ್ತೀರಾ ಅದ್ರ ತಕ್ಕನಾಗೆ ಪ್ರೈಸ್ ಇರುತ್ತೆ. ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ತಗೊಂಡೋಗ್ಬೋದು, ಇಲ್ಲ ವಾಪಸ್ ಕೂಡ ಹೋಗ್ಬೋದು.